ಎಸ್ ಟಿ ಸೇರಿಸ್ಬೇಕಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ರು. ಈಗ ಆಲ್ರೆಡಿ ಅವರು ಎಸ್ ಟಿ ಸೇರಿಸ್ಬೇಕಂತ ಹಲವಾರು ಸಲ ಮನವಿನೂ ಕೊಟ್ಟಿದ್ರೆ ಏನಾದರೂ ಗೌರ್ಮೆಂಟಿಂದ ಜಿಲ್ಲಾಧಿಕಾರಿ ಏನಾದರೂ ರೆಸ್ಪಾನ್ಸ್ ಸಿಕ್ಕಿದೆ ಹೇಗೆ? ಇಲ್ಲ, ಈಗ ನಾವು ಅನೇಕ ಹೋರಾಟ ಮಾಡ್ಕೊಟ್ಟು ಬಂದಿದ್ವಿ. ಇನ್ನೂವರೆಗೆ ನಮಗೇನೋ ರೆಸ್ಪಾನ್ಸ್ ಸಿಕ್ಕಿಲ್ಲ. ಅದಕ್ಕೆ ಈಗ ನಾವು ಜಿಲ್ಲಾಂತ ಮತ್ತು ರಾಜ್ಯಾಂತ ಆದಂಥ ಉಗ್ರ ಹೋರಾಟ ಈ ಸಲ ನಮ್ಮ ಹಾಲು ಮತ್ತು ಕುರುಬರ ಸಮಾಜ ಎಷ್ಟು ಸೇರಿಸ್ಬೇಕಂತ ಒತ್ತಾಯ ಮಾಡ್ತೀವಿ ಜಿಲ್ಲಾ ಅಧಿಕಾರಿಗಳ ಮುಖಾಂತರ. ಯಾರೇ ಜಿಲ್ಲಾ ಕಡೆ ಎಸ್ ಟಿ ಅಂತ ಈಗಾಗಲೇ ನಮ್ಗೆ ಆದೇಶ ಆಗಿದೆ. ಮೊದಲು ಎಸ್ ಟಿ ಒಳಗೆ ಸೇರಿಲ್ಲ. ಅದಕ್ಕೆ ನಮ್ಮ ಅನೇಕ ಜಿಲ್ಲಾಗಳು ಅದಾವು. ಅದಕ್ಕೆ ನಮಗೂ ಎಸ್ ಟಿ ಒಳಗೆ ಸೇರಿಸಿಲ್ಲ ಅಂತ ನಮ್ಮ ಆಸೆ. ಸರ್ಕಾರಕ್ಕೆ ಏನಾದರೂ ಗಡುವು ಕೊಡ್ತೀರಾ ಅಥವಾ ಏನು ಮಾಡ್ತೀರಾ ಸರ್? ಈಗ ನಾವು ರಾಜ್ಯಾದ್ಯಂತ ಈಗಾಗಲೇ ಎಲ್ಲ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಹೋರಾಟ ಮಾಡ್ಕೋತಾ ಬಂದಿದ್ರಿ. ಆಗ ನಮ್ಮ ಪೂರ್ವಜರ ಕಾಲದಂತರೂ ಈಗಿನವರೆಗೂ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಕೆಲವೊಂದು ಜಿಲ್ಲೆಗೆ ಮಾತ್ರ ಅಷ್ಟೇ ನಮ್ಮ ಹುಡುಗರ ಜನಾಂಗಕ್ಕೆ ಎಸ್ ಟಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಆದರೂ ಕೆಲವೊಂದು ಉತ್ತರ ಕರ್ನಾಟಕದ ಅಂತಲೇ ಈ ಕಡೆ ಎಸ್ ಸಿ ಮೀಸಲಾತಿಯನ್ನು ಇನ್ನೂ ಸಿಕ್ಕಿಲ್ಲ. ಯಾಕಂದರೆ ಎಲ್ಲ ಈಗ ಅಲಮಾರಿ ಕುರಿ ಕಾಕೋತಾ ನಮ್ಮ ಒಂದು ಜಿಲ್ಲಾ ರಾಜ್ಯ ಈಗ ಕಾಕೊಂತ ಹೋಗೋದ್ರಂತ ನಮ್ಮ ಕುರುಬ ಜನಾಂಗ ವಿದ್ಯಾಭ್ಯಾಸಕ್ಕೇನು ತೊಂದರೆ ಆಗತೈತಿ. ಯಾಕಂದ್ರೆ ಈಗ ಮೀಸಲಾತಿ ಕೊಟ್ರಂತಂದ್ರೆ ನಮಗೆ ನಮ್ಮ ಜನಾಂಗಕ್ಕೆ ಒಂದು ಏನೈತಿ ಒಂದು ಎಲ್ಲ ಒಂದು ಅನುಕೂಲ ಆಕೈತಿ. ಅದರ ಸಲುವಾಗಿ ನಾವು ಏನು ಈಗ ಸದ್ಯ ಅಂದ್ರೆ ಈ ಡಿಸೆಂಬರ್ 15ನೇ ತಾರೀಕು ಅಧಿವೇಶನ ನಡೆಯತೈತಿ. ಅವಾಗ ನಾವು ಒಂದು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡ್ತು. ಅಕಸ್ಮಾತ್ ಏನೋ ಎಷ್ಟು ಮೀಸಲಾತಿ ಕೊಡಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ಬೇಕಂತ ಹೇಳಿಕಿಸಿಂದ ನಾವು ಸರಿ. ನೀವು ಇವತ್ತು ಡಿ.ಸಿ ಮನವಿ ಕೊಟ್ರಿ ತಮ್ಮ ಮೀಸಲಾತಿ ಸಲುವಾಗಿ, ಸಮುದಾಯದ ಮೀಸಲಾತಿ ಸಲುವಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ? ನಮ್ಮ ಸಮಾಜಕ್ಕೆ ಭಾಳಷ್ಟು ಅನ್ಯಾಯ ಆಗ್ತಾ ಇದೆ ನಮ್ಮ ಕುರುಬ ಜನಾಂಗಕ್ಕೆ. ಯಾಕಂದರೆ ಸೇಮ್ ನಮ್ಮವರಾದರೂ ಕೂಡ ನಮಗೆ ಎಷ್ಟು ಮೀಸಲಾತಿ ಸಿಗ್ತಾ ಇಲ್ಲ. ನಮ್ಮ ಸಮಾಜರು ಭಾಳ ದಿವಸದಿಂದ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಕಾರಣಕ್ಕೆ ಈಗ ಚಳಿಗಾಲ ಅಧಿವೇಶನದಲ್ಲಿ ನಾವು ಸಂಘಟನೆಯಿಂದ ಹೋರಾಟ ಮಾಡಬೇಕಂತ ಇದನ್ನು ಮಾಡಿದ್ದೇವೆ. ಆಗೋ ತನಕ ನಾವು ಬಿಡೋದಿಲ್ಲ. ಯಾಕಂದ್ರೆ ನಾವು ಮತ್ತೊಬ್ಬರು ಹಗಲಲ್ಲಿ ಏನು ಊಟ ಮಾಡ್ತಾಯಿಲ್ಲ. ನಮ್ಮ ಹಗಲಲ್ಲಿ ನಾವು ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೇವೆ. ನಮ್ಮ ಹಕ್ಕು ನಮಗೆ ಕೊಡಲಿಕ್ಕೆ ನಮ್ಗೆ ಅದೆಲ್ಲ ತೊಂದರೆ ತಕರಾರು ಮಾಡ್ತಾ ಇದ್ದಾರೆ. ಆ ಥರ ಮಾಡಬಾರ್ದು. ನಮ್ಮ ಸಮಾಜಕ್ಕೆ ಭಾಳಷ್ಟು ಅನ್ಯಾಯ ಆಗ್ತಾ ಇದೆ. ಆ ಕಾರಣಕ್ಕೆ ನಾವೆಲ್ಲ ಸಂಘಟನೆ ಎಲ್ಲ ಕೂಡಿ ನಾವು ಹೋರಾಟ ಮಾಡಬೇಕಂತೇಳಿ ಈ ಸಲ ಮನವಿಯನ್ನು ಕೊಡ್ತಾ ಇದ್ದೀವಿ. ಅದು ಕುರುಬ ಸಮುದಾಯದ ಸರ್ವಾಂಗೀಣ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇದು ಅವಶ್ಯಕತೆ ಇರ್ತೀರಾ ಮೀಸಲಾತಿ? ಹೌದು, ಅವಶ್ಯಕತೆ ಇದೆ. ನಮ್ಮ ಭಾಳಷ್ಟು ಅನ್ಯಾಯ ಆಗ್ತಾ ಇದೆ. ನಮಗೆ ಅನ್ಯಾಯ ಪ್ರಕಾರ ಎಸ್ ಟಿ ಮೀಸಲಾತಿ ಸಿಕ್ಕರೆ ನಮಗೆ ಕೆಲವೊಂದು ಬಡ ಮಕ್ಕಳ ನಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ಎಲ್ಲ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ. ಆ ಕಾರಣಾಂತರದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಸಂತೋಷ್ ಪೂಜಾರಿ ಅಂತಾರೆ, ಕರ್ನಾಟಕ ರಾಜ್ಯ ಯುವ ಕುರುಬರ ಸಂಘದ ಜಿಲ್ಲಾ ಅಧ್ಯಕ್ಷರು.